ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನನ್ನ ಚಾನಲ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ. ದಿನ ಒಂದು ಹೊಸ ವಿಡಿಯೋ ಬರುತ್ತೆ 3:30ಗೆ. ಗಾರ್ಡನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಲೋಟಸ್ ಪ್ಲ್ಯಾಂಟ್ ಬಗ್ಗೆ, ಕೇರ್ ಬಗ್ಗೆ ಮತ್ತು ಲೋಟಸ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಅದು ನನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ತು ಲೋಟಸ್ ಗಿಡ ಅನ್ನೋದ್ರ ಬಗ್ಗೆ ಆ ಕಥೆಗಳನ್ನ ಹೇಳ್ಕೊಂಡು ನನಗೆ ಹೇಗೆ ಹೆಲ್ಪ್ ಮಾಡಿದೆ ಅನ್ನೋದನ್ನು ಹೇಳ್ಕೊಂಡು ನನ್ನ ವಿಡಿಯೋನ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಒಂದು ಲೋಟಸ್ ಗಿಡನ ಚಳಿಗಾಲದಲ್ಲಿ ಹೇಗೆ ಸಂರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಒಂದು ಚಿಕ್ಕ ವಿಡಿಯೋ ಮಾಡ್ತೀನಿ. ತುಂಬ ಜನ ಲೋಟಸ್ ಪ್ಲ್ಯಾಂಟ್ಸ್ನ ಬೆಳೆಸಿರೋರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಡಿಯೋದಿಂದ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಪಾಟ್ ಹಿಂದೆ ಒಂದು ಪಕ್ಷಿ ಕೂತಿದೆ, ಪಾರಿವಾಳ. ಇದು ಬೇರೆ ಎಷ್ಟೊಂದು ಥರ ಜಾತಿ ಪಾರಿವಾಳ ಇರುತ್ತೆ. ಇದು ಬೇರೆ ಜಾತಿಯ ಪಾರಿವಾಳ. ಇದು ಇಲ್ಲಿ ಒಂದು ಗೂಡು ಮಾಡ್ಕೊಂಡಿದೆ. ಇದು ಗೂಡು ಮಾಡಿಕೊಂಡು ಮೊಟ್ಟೆ ಇಟ್ಟು ಕಾವು ಕೊಡ್ತಾ ಇದೆ. ತಾರಸಿ ಮೇಲೆ ತುಂಬ ಪಾರಿವಾಳಗಳಾಗ್ಬಿಟ್ಟಿದೆ ನಮ್ಮನೆ ತಾರಸಿ ಮೇಲೆ. ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಥರ ವಿಧಾನದಲ್ಲಿ ನಾವು ಕಂಟ್ರೋಲ್ ಮಾಡ್ತಾಯಿದ್ದೀವಿ. ತುಂಬ ಸತಿ ಹೇಳ್ತಾರೆ ಪಾರಿವಾಳಗಳು ಒಳ್ಳೆಯದಲ್ಲ, ಅದ್ರದ್ದು ಪಿಕ್ಕೆಗಳು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು, ಏನೋ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಇಲ್ಲಿ ಇದು ಮೊಟ್ಟೆ ಇಟ್ಬಿಟ್ಟಿದೆ ಆಲ್ರೆಡಿ. ಇದನ್ನು ಕಳ್ಸೋಕ್ಕೂ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಇದು ಎಷ್ಟೊಂದು ಸತಿ ಇಲ್ಲೇ ಗೂಡು ಕಟ್ಟಿ ಮೊಟ್ಟೆನ ಇಡುತ್ತೆ ಈ ಪಾರಿವಾಳ. ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ನಾನು ಈ ಪಾಟ್ ಎತ್ತಿದ್ರೆ ಅದು ಜರುಗಿಸಿದ್ರೆ ಹೋಗುತ್ತೆ. ನೋಡ್ತಾ ಇರ್ಬೋದು, ಮೊಟ್ಟೆ ಇಟ್ಟಿದೆ. ಮೊಟ್ಟೆನ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಒಂದೇ ಒಂದು ಮೊಟ್ಟೆ ಇಟ್ಟಿದೆ. ಮತ್ತು ಇವತ್ತಿನ ವಿಡಿಯೋ ಶುರು ಮಾಡಿಬಿಡ್ತೀನಿ. ಚಳಿಗಾಲದಲ್ಲಿ ಹೇಗೆ ಗಿಡಗಳು ಯಾವ ಸ್ಥಿತಿಯಲ್ಲಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಇವಾಗ ಡಿಸೆಂಬರ್ ಎಲ್ಲ ಮುಗೀತು, ಜನವರಿ ಇದೆ. ಈಗ ತುಂಬ ಎಕ್ಸ್ಟ್ರೀಮ್ ಚಳಿ ಇದೆ. ಈಗ ಇನ್ನೂ ಒಂದು 25 ದಿನ ನಮಗೆ ಯಾವ ಸ್ಥಿತಿಯಲ್ಲಿ ಸಿಗುತ್ತೆ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಚಳಿಗಾಲದಲ್ಲಿ ಅನ್ನೋದು ಇವತ್ತಿನ ವಿಡಿಯೋ ಟಾಪಿಕ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ತುಂಬ ಲೋಟಸ್ ಗಿಡಗಳಿದೆ. ಇಲ್ಲಿ ಯಾವ ಸ್ಥಿತಿಲಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ನಾನು ಇವಾಗ ಹೇಳ್ತಾ ಹೋಗ್ತೀನಿ ಹೇಗೆ ಅಂತ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಟಬ್ಗಳಲ್ಲಿ ಈ ಸ್ಥಿತಿಯಲ್ಲೇ ನಿಮಗೆ ಲೋಟಸ್ ಗಿಡಗಳು ಕಾಣಕ್ಕೆ ಸಿಗೋದು. ಇವಾಗ ನೋಡಿ, ಫುಲ್ ಪಾಚಿ ಕಟ್ಟಿದೆ ಮತ್ತು ಗಿಡಗಳು ಎಲೆಗಳೆಲ್ಲ ಒಣಗಿದೆ. ಯಾವುದೇ ಥರ ಗ್ರೋತ್ ಇರಲ್ಲ ಇವಾಗ ಚಳಿಗಾಲದಲ್ಲಿ. ಇವಾಗ ಈ ಟೈಮಲ್ಲಿ ನಾವು ಏನು ಮಾಡ್ಕೊಳ್ಬೇಕು ಅಂತಂತಂದರೆ, ಇಲ್ಲಿ ನೋಡಿ, ಇದು ಪಾಚಿ ಎಲ್ಲ ಇಲ್ಲಿದೆ, ತುಂಬ ಕಟ್ಟಿದೆ ಪಾಚಿ ಎಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಏನಾದ್ರು ಗಿಡಗಳು ಹಾಕಿದರೆ ಪಾಚಿ ಎಲ್ಲ ಕ್ಲೀನ್ ಮಾಡಬೇಕು ಅಂದಾಗ ಗ್ಲೌಸ್ನ ಹಾಕ್ಕೊಳ್ಬೋದು. ಕೆಲವ್ರಿಗೆ ಇರಿಟೇಷನ್ಸ್ ಇರುತ್ತೆ ನೀರಲ್ಲಿ ಕೈ ಹಾಕಿದಾಗ. ನೋಡಿ, ಈ ಥರ ಪಾಚಿನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲದರಲ್ಲೂ ಇದೆ, ಎಲ್ಲ ಗಿಡದಲ್ಲೂ ಇದೆ ಪಾಚಿ. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಗಿಡಕ್ಕೆ ಡ್ಯಾಮೇಜ್ ಆಗದಿರೋ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಮತ್ತು ಒಣಗಿರೋ ಎಲೆನೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲ ಪಾಟಲ್ಲೂ ಹೀಗೆ ಮಾಡ್ಕೊಳ್ಬೇಕು. 8 ವರ್ಷದ ಹಿಂದೆ ನಾನು ಒಂದು ನರ್ಸರಿಗೆ ಹೋದಾಗ ಎಲೆಗಳು ತುಂಬ ಇಷ್ಟ ಆಗಿ ಲೋಟಸ್ ಎಲೆಗಳು ದೊಡ್ಡದಾಗಿ ಹೈಟಲ್ಲಿ ಬೆಳೆದಿತ್ತು. ಆವಾಗ ನನ್ನನ್ನು ಅಟ್ರ್ಯಾಕ್ಟ್ ಮಾಡ್ತು ಈ ಗಿಡಗಳು. ಹಾಗಾಗಿ ನಾನೇನು ಮಾಡಿದೆ, ಅದು ಒಂದು ತಂದು ಹಾಕಿದೆ. ಅದು ನಂಗೆ ಹಾಕೋಕ್ಕೆ ಬಂದಿಲ್ಲ ಸರಿಯಾಗಿರೋ ಮೆಥಡಲ್ಲಿ. ಅದು ಫೇಲ್ಯೂರ್ ಆಯಿತು. ಕತೆ ಅಂತ ಹೇಳಿದ್ದೆ. ಫಸ್ಟ್ ಟೈಮ್ ನಾನು ಏನು ಹಾಕಿದ್ದೆ ಅಂತ, ಹೇಗೆ ಹಾಕಿದ್ದೆ ಲೋಟಸ್ ಗಿಡ ಅಂತ. ಇಲ್ಲಿ ನೋಡಿ, ಪಾಚಿ ಎಲ್ಲ. ಬೇಕಾದ್ರೆ ಇದನ್ನು ನೀವು ಗಿಡಕ್ಕೆ ಗೊಬ್ಬರ ರೀತಿ ಉಪಯೋಗಿಸ್ಕೊಳ್ಬೋದು. ಬೇರೆ ಗಿಡಗಳಿಗೆ ಬುಡಕ್ಕೆ ಹಾಕ್ಬೋದು, ಏನಿಲ್ಲ, ಕೊಳ್ತು ಗೊಬ್ಬರ ಆಗುತ್ತೆ. ಈ ಥರ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ನೀರನ್ನೆಲ್ಲ ಚೇಂಜ್ ಮಾಡಿ ನೀಟಾಗಿ ಗಿಡಗಳನ್ನ ಇಟ್ಕೊಳ್ಬೇಕು. ಒಳಗಡೆ ಜೀವ ಇರುತ್ತೆ. ಗಿಡಗಳು ಟ್ಯೂಬರ್ಸ್ ಫಾರ್ಮ್ ಮಾಡ್ತಾ ಇರುತ್ತೆ. ನಿಮಗೆ ಇಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು.
ಈ ಡಾರ್ಮೆನ್ಸಿ ಪೀರಿಯಡಲ್ಲಿ ಲೋಟಸ್ ಗಿಡಗಳನ್ನ ಇಷ್ಟು ಕೇರ್ ಮಾಡಿಕೊಂಡ್ರೆ ಸಾಕು. ಈ ಗಿಡಗಳು ಈಗ ಈ ಸ್ಥಿತಿಯಲ್ಲಿದೆ. ಮುಂದೆ ನಿಮಗೆ 20-25 ದಿನ ಆದಮೇಲೆ ಯಾವ ಸ್ಥಿತಿಯಲ್ಲಿ ನೋಡೋಕ್ಕೆ ಸಿಗೋದು ಅಂತ ಕಂಪ್ಲೀಟ್ ಅಪ್ಡೇಟ್ ದಿನದಿಂದ ದಿನಕ್ಕೆ ನಾನು ಕೊಡ್ತಾ ಹೋಗ್ತೀನಿ. ಇವತ್ತಿನ ಇಷ್ಟು ಕ್ಲೀನಿಂಗ್ ಟಿಪ್ಸ್ ಜೊತೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ನನ್ನ ಗಾರ್ಡನಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.